ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಿರೋದು ಟೈಗರ್ ಪಾರ್ಕ್ ಪಟಾಯ. ಇವಾಗ ನಾವು ಟೈಗರ್ ಪಾರ್ಕ್ ಪಟಾಯದ ಎಂಟ್ರೆನ್ಸಲ್ಲಿ ಇದ್ದೀವಿ. ಎಂಟ್ರೆನ್ಸಲ್ಲಿ ನೀವು ಸ್ಮಾಲ್ ವಾಟರ್ ಫೌಂಟೇನ್ ನೋಡ್ಬೋದು. ಅದನ್ನು ನೋಡಿಕೊಂಡು ಒಳಗೆ ಹೋದರೆ ನಿಮಗೆ ಟಿಕೆಟ್ ಕೌಂಟ್ರ್ ಇದೆ ಲೆಫ್ಟಲ್ಲಿ. ಇಲ್ಲಿ ವೆರೈಟೀಸ್ ಆಫ್ ಟೈಗರ್ ಇರೋದ್ರಿಂದ ಒಂದೊಂದು ಟೈಗರ್ಗೂ ಒಂದೊಂದು ಪ್ರೈಸ್ ಇದೆ. ಜೈಂಟ್ ಟೈಗರಿಂದ ನ್ಯೂ ಬಾರ್ನ್ ಟೈಗರ್ ತನಕನೂ ಇದೆ, ಬಟ್ ಇದರಲ್ಲಿ ಒಂದೊಂದು ಟೈಗರ್ಗೂ ಒಂದೊಂದು ಪ್ರೈಸ್ ಇದೆ. ಹಾಗೆ ನೀವು ಪ್ಯಾಕೇಜ್ ಥ್ರೂ ಹೋಗ್ತೀನಿ ಅಂದರೆ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ಪ್ಲೇ 2A ಇಂದ ಪ್ಲೇ ಆಲ್ ತನಕ ಇದೆ. ಎಸ್ಪೆಷಲಿ ಇದು ಫ್ಯಾಮಿಲಿಗೆ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಟೈಗರ್ ಜೊತೆ ಫೋಟೋ ತಗೊಳ್ಬೇಕಂತ ಹೇಳಿದರೆ ಫೋಟೋಗ್ರಾಫರ್ನು ಬುಕ್ ಮಾಡ್ಕೋಬೋದು. ಕೇಜ್ ಒಳಗಡೆ ಬಂದು ಫೋಟೋ ತೆಗಿತಾರೆ. ಹಾಗೆ ನಿಮ್ಗೆ ಇದರಲ್ಲಿ ಫಾರೆಸ್ಟ್ ಸಫಾರಿ ಅಂತ ಇದೆ. ಅದರಲ್ಲಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಅಲ್ಲಿ ಕರ್ಕೊಂಡೋಗಿ ಕೇಜ್ ಒಳಗಡೆ ಬೇಕಾದರೆ ನಿಮಗೆ ಟೈಗರ್ ಜೊತೆ ಫೋಟೋ ತಗೊಳ್ಬೇಕಾದ್ರೆ ತಗೊಳ್ಬೋದು. ವಾಕ್ ಅರೌಂಡಲ್ಲಿ ನಿಮಗೆ ಜಸ್ಟ್ ವಾಕ್ ಮಾಡಿಕೊಂಡು ಟೈಗರ್ ನೋಡ್ಬೋದು. ಬಟ್ ಇದು ಕೇಜ್ ಒಳಗಡೆ ಪರ್ಮಿಷನ್ ಇರಲ್ಲ, ಬಟ್ ಹೊರಗಡೆಯಿಂದ ನೀವು ಟೈಗರ್ ಜೊತೆ ಫೋಟೋ ತಗೊಳ್ಬೋದು. ವಾಕ್ ಅರೌಂಡ್ಗೆ ನಮಗೆ 4 ಪೀಪಲ್ಗೆ 1280 ಚಾರ್ಜ್ ಮಾಡಿದ್ರು. 1280 ಬಾತ್. ಸೊ ಅದಕ್ಕೆ ಮತ್ತೆ ಎಕ್ಸ್ಟ್ರಾ 20 ಏನೋ ಆ್ಯಡ್ ಮಾಡಿದ್ದಾರೆ, ಸರ್ವಿಸ್ ಚಾರ್ಜ್ ಅನಿಸುತ್ತೆ. ಸೊ ಹಾಗೆ ನೋಡ್ಕೊಂಡು ಒಳಗೆ ಹೋದರೆ ನಿಮಗೆ ಅಲ್ಲಿ ಫುಲ್ಲಿ ಅಂದರೆ ನಿಮಗೆ ಅಲ್ಲೇ ಟೈಗರ್ ಕಾಣಿಸುತ್ತೆ ರೈಟ್ ಸೈಡಲ್ಲಿ. ಅಲ್ಲಿ ತುಂಬ ಜನ ಟೈಗರ್ ಜೊತೆ ಫೋಟೋ ತಗೊಳ್ತಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಟೈಗರ್ ನೋಡಿ ಅಷ್ಟು ಜನ ಇದ್ದರು ಒಳಗಡೆ, ಅಷ್ಟು ಕ್ರೌಡ್ ಇದ್ದರೂ ಅದು ಟೈಗರ್ ತುಂಬ ರೆಸ್ಪಾನ್ಸ್ ಮಾಡ್ತಾಯಿದೆ. ಅಂದರೆ ಅದೇನು ಅಷ್ಟೊಂದು ಪ್ರಾಬ್ಲಮ್ ಮಾಡ್ತಾಯಿಲ್ಲ. ಅಂದರೆ ಅದು ಫ್ರೆಂಡ್ಲಿಯಾಗಿ ಸಪೋರ್ಟ್ ಮಾಡ್ತಿದೆ ಫೋಟೋಗಾಗಿರ್ಬೋದು. ಅಲ್ಲಿ ಜನ ಎತ್ಕೊಂಡ್ರು ಏನೋ ರಿಯಾಕ್ಟ್ ಮಾಡ್ತಿಲ್ಲ. ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ಒಳಗೆ ಹೋದ ತಕ್ಷಣ ನಮಗೆ ಅಲ್ಲಿ ತುಂಬ ರೆಸ್ಟೋರೆಂಟ್ ಕಾಣಿಸ್ತು. ಅಲ್ಲಿ ರೆಸ್ಟೋರೆಂಟ್ ಪ್ರೈಸೆಲ್ಲ ಕೇಳಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ನಿಮಗೆ ಅಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ, ಲಂಚು ಸಿಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಓವರಾಲ್ ಪ್ರೈಸ್ ಜಾಸ್ತಿ ಇರುತ್ತೆ ಹೊರಗಡೆ ಕಂಪೇರ್ ಮಾಡಿದ್ರೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ರೆಸ್ಟೋರೆಂಟ್ ಹತ್ರ ಎಲ್ಲ. ಸೊ ಹಾಗೆ ನಿಮಗೆ ಅಲ್ಲಿಂದ ನಿಮ್ಗೆ ಲೆಫ್ಟಲ್ಲಿ ನೋಡ್ರೆ ನಿಮಗೆ ಟೈಗರ್ಸ್ ಕಾಣಿಸುತ್ತೆ. ಅಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ತಗೊಳ್ತಿದ್ದಾರೆ ಟೈಗರ್ ಜೊತೆ. ಇಲ್ಲಿ ನಮ್ಮದೇ ಓನ್ ಕ್ಯಾಮ್ರಾ ಇದ್ದರೆ ಅವ್ರು ಫೋಟೋಗ್ರಾಫರ್ ಫೋಟೋ ತೆಗಿತಾರೆ, ಅವಾಗೇನು ಚಾರ್ಜ್ ಮಾಡಲ್ಲ. ಬಟ್ ಅವ್ರ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಅವಾಗ ಚಾರ್ಜ್ ಮಾಡ್ತಾರೆ. ಬೆಟರ್ ನಾವು ನಮ್ಮದೇ ಓನ್ ಕ್ಯಾಮ್ರಾ ಇದ್ದರೆ ಕ್ಯಾರಿ ಮಾಡ್ಬೋದು, ಅವಾಗೇನು ಚಾರ್ಜಸ್ ಆಗಲ್ಲ. ನೋಡ್ಬೋದು ಟೈಗರ್ನ. ಅಂದರೆ ಒಳಗಡೆ ತುಂಬ ಜನ ಇದ್ದಾರೆ, ಅವರೆಲ್ಲ ಫೋಟೋ ತಗೊಳ್ತಾ ಇದ್ದಾರೆ. ಬಟ್ ನಮಗೆ ಒಳಗಡೆ ಅಲೋ ಇಲ್ಲ, ನಾವು ಹೊರಗಡೆನೇ ಶೂಟ್ ಮಾಡ್ಕೋಬೋದು. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಬಟ್ ನಾವು ವಾಕ್ ಅರೌಂಡ್ ತಗೊಂಡಿರೋದ್ರಿಂದ ನಮಗೆ ಒಳಗಡೆ ಅಲೋ ಮಾಡಲ್ಲ. ನಾರ್ಮಲಿ ನಿಮ್ಗೆ ಇಲ್ಲಿ ಅಂದರೆ ನಿಮಗೆ ಟೋಟಲ್ ಫುಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ 2 to 3 hours ಬೇಕಾಗುತ್ತೆ ಮಿನಿಮಮ್. ಏನಾದರೂ ನೀವು ಸಫಾರಿ ತಗೊಂಡ್ರೆ ಎಲೆಕ್ಟ್ರಿಕ್ ವೆಹಿಕಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಸುತ್ತಾಡ್ಸಿದ್ಮೇಲೆ ಆಮೇಲೆ ಇಲ್ಲಿ ಕೇಜ್ ಒಳಗಡೆ ಬಿಡ್ತಾರೆ. ಅಂದರೆ ಟೈಗರ್ ನೋಡ್ಬೋದು, ಆ ಥರ ಫೋಟೋ ತಗೊಳ್ಬೋದು ಟೈಗರ್ ಜೊತೆ. ಸೊ ಆ ಥರ ಇರುತ್ತೆ. ಬಟ್ ವಾಕ್ ಅರೌಂಡಲ್ಲಿ ಆ ಥರ ಇರಲ್ಲ. ಜಸ್ಟ್ ನಾವು ಹೊರಗಡೆಯಿಂದ ಫೋಟೋ ತಗೊಳ್ಬೇಕಾಗುತ್ತೆ ಅಷ್ಟೇ. ಹೊರಗಡೆ ಕಾಣಿಸ್ತಿದೆಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಟೈಗರ್ಸು. ಇಲ್ಲಿ 16 years ಒಳಗಡೆ ಇರೋ ಮಕ್ಕಳಿಗೆ ಫಾರೆಸ್ಟ್ ಸಫಾರಿ ಅಲೋ ಮಾಡ್ತಾರೆ. ಹಾಗೆ ಅದು ಸ್ಮಾಲ್ ಟೈಗರ್ ಮತ್ತು ನ್ಯೂ ಬಾರ್ನ್ ಟೈಗರ್ ಕೇಜ್ ಒಳಗೆ ಮಾತ್ರ ಅಲೋ ಮಾಡ್ತಾರೆ, ಬೇರೆ ಎಲ್ಲೂ ಅಲೋ ಮಾಡಲ್ಲ. ಇಲ್ಲಿ ತುಂಬ ಸೇಫ್ ಇದೆ. ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ತುಂಬ ಸೇಫ್ ಇದೆ. ಯಾಕಂದರೆ ತುಂಬ ಟ್ರೈನ್ಡ್ ಆಗಿರುವಂಥ ಟೈಗರ್ಸ್ ಇದು. ತುಂಬ ಫ್ರೆಂಡ್ಲಿಯಾಗಿರ್ತವಂತೆ. ಆ ಥರನೇ ಇರೋದು ಇಲ್ಲಿ. ಯಾಕಂದರೆ ಅದಷ್ಟು ನೀವು ಒಳಗಡೆ ಹೋಗಿ ಫೋಟೋ ತಗೊಳ್ತಾರಲ್ಲ, ಅಲ್ಲಿ ಅಷ್ಟು ಫ್ರೆಂಡ್ಲಿಯಾಗಿರುತ್ತೆ. ಅದೇನು ನೀವು ಅದನ್ನು ಟಚ್ ಮಾಡಿದ್ರೂ ಅದೇನು ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಅಂದರೆ ಅದು ಕ್ಯಾಶುವಲ್ ಆಗಿರುತ್ತೆ. ಸೊ ಹಾಗಾಗಿ ಇದು ಅಂದರೆ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಬೆಂಗಾಲ್ ಟೈಗರ್ಸು. ಆಲ್ಮೋಸ್ಟ್ ಎಲ್ಲ ಸೈಜದ್ದು ಇದೆ ಇಲ್ಲಿ. ಜೈಂಟ್ ಟೈಗರ್, ಬಿಗ್ ಟೈಗರ್, ಸ್ಮಾಲೆಸ್ಟ್, ನ್ಯೂ ಬಾರ್ನ್ ಟೈಗರ್ಸ್ ಎಲ್ಲ ಥರ ಇದೆ. ವೆರೈಟೀಸ್ ಆಫ್ ಟೈಗರ್ಸ್ ಇದೆ. ಇದು ಎಲ್ಲದೂ ನೋಡ್ಬೋದು ಇಲ್ಲಿ. ನಾನ್ಯಾವತ್ತು ಇಷ್ಟೊಂದು ಟೈಗರ್ಸ್ ನೋಡೇ ಇಲ್ಲ. ಇವಾಗ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ಎಲ್ಲದೂ ಸಫಾರಿಗೆ ಹೋದಾಗಲೂ ಈ ಥರ ಟೈಗರ್ಸ್ ನೋಡಿಲ್ಲ. ಬಟ್ ಇಲ್ಲಿ ತುಂಬ ಟೈಗರ್ಸ್ ಇದೆ. ಫ್ರೆಂಡ್ಸ್, ನಿಮಗೇನಾದರೂ ಟೈಗರ್ ಜೊತೆ ಫೋಟೋ ತಗೊಳ್ಬೇಕು ಆ ಥರ ಏನಿದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡೋದು ಓಕೆ. ಬಟ್ ಇವಾಗ ನಾವಂದರೆ ನಿಮಗೆ ಟೈಗರ್ ದೂರಿಂದ ನೋಡ್ತೀನಿ ಅಂತ ಹೇಳಿದ್ರೆ ವಾಕ್ ಅರೌಂಡ್ ಬೆಸ್ಟ್ ಅದು. ಯಾಕಂದರೆ ನಿಮಗೆ ಎಲ್ಲ ಟೈಗರ್ಸು ಕ್ಲಿಯರಾಗಿ ಕಾಣುತ್ತೆ.
ಸೆಲ್ ಒಳಗಡೆ ಇರುತ್ತೆ, ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಟೈಗರ್ ಇತ್ತು, ವೈಟ್ ಟೈಗರ್ಸು. ನಾನು ನೋಡಿಲ್ಲ ಆ್ಯಕ್ಚುಲಿ, ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಟೈಗರು. ನೋಡಿ ಇಲ್ಲಿ ಕೆಳಗಡೆ ಇನ್ನೊಂದಿದೆ ದೊಡ್ಡ ಟೈಗರ್. 2 ಟೈಗರ್ ಒಟ್ಟಿಗೆ ಇದೆ, ಬಟ್ ತುಂಬ ದೊಡ್ಡದಿದ್ದು. ಇದಕ್ಕೆ ಸಪ್ರೇಟ್ ಆ್ಯಕ್ಚುಲಿ ಇದಕ್ಕೆ ಅದೇ ಗೈನ್ ಟೈಗರ್ ಅಂದರೆ ಮೋಸ್ಟ್ಲಿ ಇದೇ ಇರ್ಬೋದು. ಇದಕ್ಕೆ ತುಂಬ ನಾವು ಪೇ ಮಾಡಬೇಕು, 9-10 ಇರುತ್ತೆ ಆಲ್ಮೋಸ್ಟ್ ಬಾತ್ ಇದು. ಇಲ್ಲಿ ನಾವು ಡಿಫ್ರೆಂಟ್ ಟೈಗರ್ಸ್ ನೋಡ್ಬೋದು. ಸೈಜು, ಇಯರು, ಏಜು, ಕಲರು, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಗರ್ಸ್ ಇದೆ. ಫ್ರೆಂಡ್ಸ್, ಟೈಗರ್ ಪಾರ್ಕ್ ಮಾರ್ನಿಂಗ್ 9 AM ಇಂದ 6 PM ತನಕ ಇರುತ್ತೆ, ಅಂದರೆ 9 ಗಂಟೆಯಿಂದ 6 ಗಂಟೆ ತನಕ ಇರುತ್ತೆ. ಅದ ನಂತರ ಬಂದರೆ ಟಿಕೆಟ್ ಅಲೋ ಮಾಡಲ್ಲ, ಟಿಕೆಟ್ ಇಶ್ಯೂ ಮಾಡಲ್ಲ. ಸೊ ಅದಕ್ಕೆ ಇದಕ್ಕೇನಾದರೂ ಟೈಗರ್ ಪಾರ್ಕ್ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ನಿಯರ್ ಬೈ ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ ಇದೆ. ಸೊ ಆರ್ಟಿಫಿಷಿಯಲ್ ಫ್ಲೋಟಿಂಗ್ ಮಾರ್ಕೆಟ್ ಅದು ನಿಮಗೆ ಇಲ್ಲಿಂದ 700 ಮೀಟರ್ ಆಗುತ್ತೆ ಆಲ್ಮೋಸ್ಟ್. ಸೊ ಅದನ್ನು ಕವರ್ ಮಾಡ್ಕೋಬೋದು. ಅದಕ್ಕೆ ಎಂಟ್ರಿ ಫೀಸ್ ಬಂದುಬಿಟ್ಟು 200 ಬಾತ್ ಆಗುತ್ತೆ. ಸೊ ಅದು ಆರ್ಟಿಫಿಷಿಯಲ್ ಫ್ಲೋಟಿಂಗ್ ಮಾರ್ಕೆಟ್ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಶಾಪಿಂಗ್ ಏನು ಕಾಣಿಸಲ್ಲ, ಅಂದರೆ ಬೋಟಲ್ಲಿ ಬಂದು ಶಾಪಿಂಗ್ ಮಾಡೋದು ಆ ಥರ ಏನು ಕಾಣಿಸಲ್ಲ. ಬಟ್ ಅಲ್ಲಿ ತುಂಬ ಶಾಪ್ಸ್ ಇದೆ. ಆ ಟ್ರೆಡಿಷನಲ್ ಥಾಯ್ಲೆಂಡ್ನ ಟ್ರೆಡಿಷನಲ್ ಥಿಂಗ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ, ಹೋಗಿ ಶಾಪಿಂಗ್ ಮಾಡ್ಬೋದು. ಬಟ್ ನ್ಯಾಚುರಲ್ ನಿಮಗೆ ಫ್ಲೋಟಿಂಗ್ ಮಾರ್ಕೆಟ್ ನೋಡಬೇಕಂದ್ರೆ ಬ್ಯಾಂಕಾಕ್ ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ ಬೋಟಲ್ಲಿ ಬಂದು ಪರ್ಚೇಸ್ ಶಾಪಿಂಗ್ ಮಾಡೋದೆಲ್ಲ ನಿಮಗೆ ಕಾಣಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ಸ್ ಹಾಕಿ. ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.